ಏನ್ ಚರ್ಚೆ ಹುಟ್ಟಾಕಿದ್ರು? ಇವಾಗ ಮಾತಾಡುವಂತ ರೀತಿ ಸರಿ ಇಲ್ಲ ಅಥವಾ ಬಳಸುವಂತ ಪದ ಸರಿ ಇಲ್ಲ, ಪದ ಸರಿ ಇಲ್ಲ, ಅದು ಒಳ್ಳೆ ಸಂಸ್ಕಾರ ಅಲ್ಲ ಅನ್ನೋ ಮಾತನ್ನ ನಾಗಾಭರಣ ಹೇಳಿದ್ದಾರೆ. ಈಗ ಡಾಕ್ಟರ್ ರಾಜೇಂದ್ರ ಬಾಬು ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದೆ. ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲದೆ ಹೋದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕಿಂಚಿತ್ತು ಕೊಡುಗೆ ಇಲ್ಲದೆ ಹೋದ್ರು, ಅವರನ್ನ ನಮ್ಮ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ 3 ವರ್ಷ ಮಾಡಿತ್ತು. ಆಗ ಅವರು ಏನ್ ಕೊಡುಗೆ ಕೊಟ್ಟರು ಅನ್ನೋದನ್ನ ನೋಡ್ಕೊಂಡು ಆಮೇಲೆ ನಮ್ಮ ಮೇಲೆ ಕಮೆಂಟ್ ಮಾಡ್ಲಿ. ಇಂಥದಕ್ಕೆಲ್ಲ ಹೇಳೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ, ತಾವು ಏನು ಕೊಡುಗೆ ಕೊಟ್ರಿ ಈ ಚಲನಚಿತ್ರಕ್ಕೆ ಅನ್ನೋದನ್ನ ಹೇಳಿ. ಈಗ ನಾನು ಸ್ನೇಹಿತರೊಬ್ರು ಒಂದು ಪೇಪರ್ ಕಟಿಂಗ್ ಕಳಿಸಿದ್ರು 1975 ತೋರಿಸ್ತೀನಿ ನಿಮ್ಗೆ, ಒಂದು ನಿಮಿಷ. ಇಲ್ಲೊಂದಿದೆ, ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ದಿನ ಚಿತ್ರರಂಗದಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡಿ ಹಾಸನದಲ್ಲಿ ಆದಿಚುಂಚನಗಿರಿ ಸಂಸ್ಥಾನ ಕಟ್ಟಲಿರುವ ಸಮುದಾಯ ಭವನಕ್ಕಾಗಿ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ. ಈ ರೀತಿ ಮಾದರಿ ಆಗ್ಬೇಕ್ರಿ ಚಲನಚಿತ್ರ ನಟರು. ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಇರಲಿ, ಹೋರಾಟ ಅಂತ ಬಂದ್ರೆ ಇಡೀ ಚಿತ್ರರಂಗ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ. ನಮ್ಮವರು ಎಲ್ರಿ CCL ಆಡ್ಬೇಕಾ? ಇವ್ರಿಗೇನು ಅಷ್ಟು ಜವಾಬ್ದಾರಿ ಇಲ್ವಾ? ಹಾಗಂತ ಎಲ್ಲಾ ಚಲನಚಿತ್ರ ನಟರು ಅಂತಲ್ಲ. ಸರ್ಜಾ ಫ್ಯಾಮಿಲಿ ಇದೆ, ಧ್ರುವ ಸರ್ಜಾ ಕನ್ನಡಕ್ಕಾಗಿ ಕರೆದ್ರೆ ಬರ್ತಾರೆ, ಕಿಶೋರ್ ಬರ್ತಾರೆ, ಡಾಲಿ ಧನಂಜಯ ಬರ್ತಾರೆ, ಬೇರೆ ಇನ್ಯಾರು ಬರ್ತಾರೆ? ನಾವೆಲ್ಲ ಇಂಡಿಯಾ ಸ್ಟಾರ್ಗಳು ಅಂತ ಬರೀ ಬಾಂಬೆ, ಡೆಲ್ಲಿ ಅಲ್ಲಿ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ಕನ್ನಡನ ನೆಗ್ಲೆಕ್ಟ್ ಮಾಡಿದ್ರೆ ಸುಮ್ನೆ ಕೂತಿರ್ಬೇಕಾ? ಒಬ್ಬ ಕನ್ನಡದ ಪ್ರಜೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ರೆ ಇವ್ರು ಏನೇನ ಮಾಡೋದ್ನೆಲ್ಲ ಕೇಳ್ಕೊಂಡು ಸುಮ್ನಿರ್ಬೇಕಾ? ನಟ್ಟು ಬಟ್ಟು ಟೈಟ್ ಮಾಡದೆ ಇನ್ನೇನ್ ಮಾಡ್ಬೇಕಂತೆ? ನಾಗಾಭರಣ ಅವರು ಪ್ಯಾಕೇಜ್ ತಗೊಂಡು ಬಿಜೆಪಿ ಪ್ರಚಾರ ಮಾಡ್ತಾ ಇದ್ರಲ್ಲ, ಅವ್ರ ಚಲನಚಿತ್ರ ನಟ ನಟಿಯರು ಕರ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ. ಅವತ್ತು ಅವ್ರಿಗೆ ಸಂಸ್ಕಾರ ಬಗ್ಗೆ ಗೊತ್ತಿಲ್ವಾ? ಸುಮ್ನೆ ಮಾತಾಡಕ್ ಹೋದ್ರೆ ಎಲ್ಲೆಲ್ಗೋ ಹೋಗುತ್ತೆ. ಅವರ ಸಿನಿಮಾ ರಂಗದ ಬಗ್ಗೆ ನಮ್ಗೆ ಗೌರವ ಇದೆ, ಸಿನಿಮಾ ರಂಗದ ಬಗ್ಗೆ ಮಾತಾಡ್ಲಿ. ಸುಮ್ನೆ ಇಲ್ದೇ ಇರೋದ್ ಬಗ್ಗೆ ರಾಜಕೀಯದಲ್ಲಿ ಕೇಳ್ಕೊಂಡ್ ಬರೋದ್ ಬೇಡ. ಅವ್ರೇನೇನು ಮಾಡ್ತಾರೆ, ಏನು ಎತ್ತ ಅಂತ ಎಲ್ಲ ನಮಗೂ ಗೊತ್ತಿದೆ. ಈಗ ನೀವು ರಶ್ಮಿಕಾ ಅವರನ್ನ ಹೇಳ್ತಂದಿದ್ದು ಕೂಡ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ರಶ್ಮಿಕಾ ಅವರನ್ನ ಯಾಕೆ ಅವರನ್ನೇ ಹೇಳ್ತಿದ್ರಿ ಅಂತ. ನಾನು ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ ಬಗ್ಗೆ ಮಾತಾಡಿಲ್ಲ. ಅವರು ಅಲ್ಲೇ ಬಾಂಬೆಯಲ್ಲೇ ಹೋಗಿ, ಕರ್ನಾಟಕದಲ್ಲಿ ಹುಟ್ಟಿದ್ರು, ಹೈದರಾಬಾದ್ ಅಲ್ಲೇ ಹೋಗಿ, ಇಲ್ಲ ತಮಿಳ್ನಾಡಲ್ಲೇ ಹೋಗಿ ಅವ್ರು ಆಕ್ಟರ್ ಆಗಿದ್ದಾರೆ. ಕರ್ನಾಟಕದಿಂದ ಏನು ಅವ್ರಿಗೆ ಬೆಳಿಲಿಲ್ಲ. ನಾವೇನು ಅದ್ರ ಬಗ್ಗೆ ನಮ್ದು ಆಕ್ಷೇಪಣೆ ಇಲ್ಲ. ಆದರೆ ರಶ್ಮಿಕಾ ಮಂದಣ್ಣ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಿಂದ ಹೋಗಿ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕರೆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿದಾಗ ಏನೇನು ಸುಮ್ಮನೆ ಕೂರ್ಬೇಕಾ? ಕನ್ನಡದ ಜಲ, ನೆಲ, ಭಾಷೆ ಬಗ್ಗೆ ಪ್ರತಿಯೊಬ್ಬರ ನಟರು ಆಗ್ಲೇಬೇಕು. ಇದಕ್ಕೊಂದು ಕಾನೂನು ಮಾಡ್ಬೇಕಾಗ್ತದೆ, ಅಷ್ಟೇ, ಇನ್ನೇನಿಲ್ಲ. ಹೋರಾಟ ಭಾಗವಹಿಸ್ಬೇಕ್ರಿ. ಅದು ಆಯ್ತ್ರಿ. ಪಾಪ ವಾಟಾಳ್ ನಾಗರಾಜು, ನಾರಾಯಣ್ ಗೌಡ್ರು, KR ಕುಮಾರ್ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ, ಇವ್ರಿಗೆ ಯಾವತ್ತಾರು ಒಂದಿನ ಬೆಂಬಲ ಅವ್ರು ಕೊಟ್ರೇನ್ರಿ? ಇವ್ರು ಕೇಳಿದ್ರೆ ಅವ್ರ ವೈಯಕ್ತಿಕ ನಾಡು ನುಡಿಗೆ ಒಬ್ಬ ಸೇರಿಸ್ಕೊಂಡು ಹೋರಾಟ ಮಾಡಿದ್ರು ಹೋರಾಟನೇ, 10 ಲಕ್ಷ ಜನ ನಿಂತು ಹೋರಾಟ ಮಾಡಿದ್ರು ಹೋರಾಟನೇ. ಕಾಂಗ್ರೆಸ್ ಆಫಿಗೆ ಮೇಕೆದಾಟು ನೀರು ತಗೊಂಡಾಕಲ್ಲಪ್ಪ. ಬೆಂಗಳೂರಿಗರಿಗೆ ನೀರು ಕೊಡೋದಕ್ಕೆ, ಈ ರಾಜ್ಯದ ಜನಕ್ಕೆ ನೀರು ಕೊಡೋದಕ್ಕೆ ಮೇಕೆದಾಟು ಮಾಡಿದ್ರು. ನಾವು ಮಾಡ್ಲಿ, ಬಿಜೆಪಿಯವ್ರು ಮಾಡ್ಲಿ, ಜನತಾದಳದವ್ರು ಮಾಡ್ಲಿ, ನಟರು ಭಾಗವಹಿಸ್ಬೇಕಾಗಿತ್ತು. ನಾನು ಅವಾಗಲೇ ರಾಜ್ಕುಮಾರ್ ಅವ್ರದ್ದೊಂದು ಉದಾಹರಣೆ ಕೊಟ್ಟೆ. ನೀವು ಕಲೀರಿ, ತಮಿಳ್ನಾಡವ್ರ ಕಲೀರಿ. ಅಲ್ಲಿ ಯಾವ ಪಕ್ಷದವ್ರು ಕರೆ ಕೊಟ್ರು ಅಲ್ಲಿನ ನಟರು, ಇನ್ಕ್ಲೂಡಿಂಗ್ ರಜನಿಕಾಂತ್ ಆದಿಯಾಗಿ, ಅವತ್ತು ರಜನಿಕಾಂತ್ ಅವರ ಒಂದು ಮೂವಿ, ಅದು ಯಾವ ಮೂವಿ ಅಂತ ನನಗೆ ಗೊತ್ತಿಲ್ಲ, ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಿದ್ರು. ಯಾವುದು ಲಿಂಗ, ಕರೆಕ್ಟ್, ಲಿಂಗ ಮೂವಿ ಟೈಮಲ್ಲಿ ಇಲ್ಲಿ ತೊಂದರೆ ಆಗತ್ತೆ ಅಂತೇಳಿ ಅವರು ಕ್ಷಮೆ ಕೇಳಲಿಲ್ವಾ? ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ಕ್ಷಮೆ ಆಗ್ಲಿ ಅಂತ ರಜನಿಕಾಂತ್ ಅವ್ರು ಹೇಳಿಲ್ವಾ? ನಾನು ಹೇಳೋದು, ಮೇಕೆದಾಟು ಕಾಂಗ್ರೆಸ್ ಪಕ್ಷದ ಕಚೇರಿಗೆಲ್ಲ ನೀರು ತಗೊಂಡ್ ಬರ್ತಾ ಇರೋದು, ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ. ಇವ್ರು ನೀರು ಕುಡಿಯಲ್ವಾ? ಬೆಂಗಳೂರಲ್ಲಿ ನೀರು ಕುಡಿಯಲ್ವೇನ್ರಿ? ಇವ್ರ ಮನೆ ಇರೋದಿಲ್ರಿ, ಚಿತ್ರನಟರ ಮನೆ.
ಅವ್ರ ಮನೆಗಳು ಪೈಪ್ ಕಟ್ ಮಾಡೋದೇನ್ರಿ ಹಂಗಾರೆ? ಕರ್ದಿದ್ದು ಅವ್ರನ್ನ, ಅದನ್ನೇ ಹೇಳ್ತಾ ಇರೋದು, ಭಾಗವಹಿಸ್ಬೇಕು. ಕನ್ನಡ ಕರ್ನಾಟಕ ಅಂದ್ರೆ ಭಾಗವಹಿಸ್ಬೇಕು. ಇದು ರವಿಕುಮಾರ್ದಲ್ಲ, ಕನ್ನಡಿಗರ ಧ್ವನಿ. ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾಳೆ ಬೆಂಗಳೂರು ಅಭಿವೃದ್ಧಿ ಸೇರಿದಂತೆ ಅಥವಾ ರಾಜ್ಯದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಇದೇ ಬಿಜೆಪಿ ಅವರು ಹೋರಾಟಕ್ಕೆ ಕರೆ ಕೊಟ್ಟಾಗ ಅವಾಗ ಕನ್ನಡ ಚಲನಚಿತ್ರ ನಟರು ಭಾಗವಹಿಸ್ಕೊಳ್ಬೇಕಾ ಸಮಾಜಕ್ಕೆ? ನಾನು ಹೇಳ್ತಾ ಇರೋದು ಕನ್ನಡದ ನೆಲ, ಜಲ, ರಕ್ಷಣೆ, ಭಾಷೆ ಬಗ್ಗೆ ರಾಜಕೀಯ ಹೋರಾಟದಲ್ಲಿ ಭಾಗಿಯಾಗಿ ಅಂತ ಹೇಳ್ತಿಲ್ಲ ನಾವು. ಇವಾಗ ಕೇಂದ್ರ ಬಿಜೆಪಿ ಮೇಲೆ ಪೆಟ್ರೋಲ್ಗೆ ಹೋರಾಟ ಮಾಡಿದ್ರೆ ಬಂದ್ ಭಾಗಿಯಾಗಿ ಅಂತ ನಾವು ಕೇಳ್ತಾ ಇಲ್ಲ. ಈ ನೆಲ, ಜಲ, ಭಾಷೆಯ ಮೇಲೆ ಹೋರಾಟ ಮಾಡಿದಾಗ ಭಾಗಿಯಾಗಬೇಕು ಅಂತ ಹೇಳ್ತಾರೆ. ಸರ್, ಈಗ ರಶ್ಮಿಕಾಗೆ ತಾವು ಆಹ್ವಾನ ಕೊಟ್ಟಿಲ್ಲ ಸರ್, ಅದಕ್ಕೆ ದಾಖಲೆ ಏನಾದ್ರು ಇದೆಯಾ? ದಾಖಲೆ ಬಿಡುಗಡೆ ಮಾಡೋಣ ಬಿಡಿ. ನಿಮ್ಗೆ ಬೇಕಾದ್ರೆ ನಾನು ದಾಖಲೆ ಬಿಡುಗಡೆ ಮಾಡ್ತೀವಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.